ಎಲ್ಲರಿಗೂ ನಮಸ್ಕಾರ. ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಕೋಣೆಯು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪೂಜ್ಯ ಸ್ಥಳವಾಗಿದೆ. ಕುಟುಂಬಗಳು ಒಗ್ಗೂಡಲು, ಪ್ರಾರ್ಥನೆ ಮಾಡಲು, ಧ್ಯಾನಿಸಲು ಮತ್ತು ಆಂತರಿಕ ಶಾಂತಿಯನ್ನು ಬೆಳೆಸಲು ದೇವರ ಕೋಣೆ ಸಹಕಾರಿಯಾಗಿದೆ. ದೇವರ ಕೋಣೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ವರ್ಧಿಸಲು ಹಾಗೂ ಯಶಸ್ಸು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಕೆಲವು ಮಂಗಳಕರ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇರಿಸಬೇಕು. ನೀವು ಪೂಜಿಸುವ ದೇವರಾದ ಗಣೇಶ, ಲಕ್ಷ್ಮೀದೇವಿ, ಶಿವ ಮತ್ತು ರಾಮರಂತಹ ದೇವರು ಹಾಗೂ ದೇವತೆಗಳ ವಿಗ್ರಹಗಳನ್ನು ಅಥವಾ ಆ ದೇವತೆಗಳ ಚಿತ್ರಗಳನ್ನು ದೇವರ ಕೋಣೆಯಲ್ಲಿ ಇರಿಸುವುದು ಪವಿತ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ದೇವರುಗಳ ನಿಯಮಿತ ಆರಾಧನೆಯು ನಿಮ್ಮ ಮನೆಗೆ ದೈವಿಕ ಆಶೀರ್ವಾದ, ಸಮೃದ್ಧಿ ಮತ್ತು ರಕ್ಷಣೆಯನ್ನು ಆಕರ್ಷಿಸುತ್ತದೆ. ಸತ್ತ ಕುಟುಂಬದ ಸದಸ್ಯರ ಅಥವಾ ಪೂರ್ವಜರ ಚಿತ್ರಗಳನ್ನು ದೇವರ ಕೋಣೆಯಲ್ಲಿ ಎಂದಿಗೂ ಇಡಬಾರದು. ಇದು ಮುಖ್ಯವಾದಂತಹ ವಿಷಯ, ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತವೆ ಮತ್ತು ಜಾಗದ ಆಧ್ಯಾತ್ಮಿಕ ಸಾಮರಸ್ಯವನ್ನು ಅಡ್ಡಿಪಡಿಸುತ್ತವೆ. ಹಿಂದೂ ಮನೆಗಳಲ್ಲಿ ಬೆಳಿಗ್ಗೆ, ಸಂಜೆ ಮತ್ತು ಶುಭ ಕಾರಣಕ್ಕಾಗಿ ದಿನಕ್ಕೆ 2 ಬಾರಿ ದೀಪವನ್ನು ಬೆಳಗಿಸುವ ವಾಡಿಕೆಯಿದೆ. ದೀಪದ ಜ್ವಾಲೆಯು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ತಿಳುವಳಿಕೆ ಮತ್ತು ಜ್ಞಾನೋದಯದ ಹಾದಿಯಲ್ಲಿ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಆದ್ದರಿಂದ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ನಿಯಮಿತವಾಗಿ ಬೆಳಗಿಸುವುದು ಅತ್ಯಗತ್ಯವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಅನ್ವೇಷಣೆಯನ್ನು ಸಂಕೇತಿಸುತ್ತದೆ ಮತ್ತು ಜೀವನಕ್ಕೆ ಸಕಾರಾತ್ಮಕತೆ ಮತ್ತು ಮಾರ್ಗದರ್ಶನವನ್ನು ತರುತ್ತದೆ ಎಂಬ ನಂಬಿಕೆಯಿದೆ. ಧೂಪದ್ರವ್ಯದ ತುಂಡುಗಳಿಂದ ಹೊರಬರುವ ಹೊಗೆಗೆ ಮತ್ತು ಹೋಮ ಹವನದ ಹೊಗೆಗೆ ಪರಿಸರವನ್ನು ಶುದ್ಧೀಕರಿಸುವ ಮತ್ತು ಗುಣಪಡಿಸುವ ಶಕ್ತಿಯಿದೆ ಎಂದು ಹೇಳಲಾಗುತ್ತದೆ. ಹವನವನ್ನು ನಿಯಮಿತವಾಗಿ ನಡೆಸಲು ನಿಮ್ಮ ಬಳಿ ಸಾಧ್ಯವಾಗದೇ ಇದ್ದರೆ, ಧೂಪದ್ರವ್ಯ ಅಥವಾ ಅಗರಬತ್ತಿಗಳನ್ನು ಸುಡುವುದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಪರಿಮಳಯುಕ್ತ ಹೊಗೆಯು ಗಾಳಿಯನ್ನು ಶುದ್ಧೀಕರಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಚಿತ್ತವನ್ನು ಸುಧಾರಿಸುತ್ತದೆ ಎಂಬ ನಂಬಿಕೆಯಿದೆ. ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಗಂಟೆಯನ್ನು ಬಾರಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಇದು ಪವಿತ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅದರ ಪ್ರತಿಧ್ವನಿಸುವ ಧ್ವನಿಯು ಶುದ್ಧೀಕರಿಸುವ ಗುಣಗಳನ್ನು ಹೊಂದಿದೆ. ಈ ಶಬ್ದವು ವಾಯುಗಾಮಿ ಸೂಕ್ಷ್ಮಜೀವಿಗಳನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವ ಮೂಲಕ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಹಾಗೂ ದೈವಿಕ ಉಪಸ್ಥಿತಿಯನ್ನು ಆಹ್ವಾನಿಸುತ್ತದೆ. ಜಾಗವನ್ನು ಪವಿತ್ರಗೊಳಿಸುತ್ತದೆ. ಗಂಗಾ ನದಿಯ ನೀರಿನಂತಹ ಪವಿತ್ರವಾದ ನೀರಿನ ಪಾತ್ರೆಯನ್ನು ದೇವರ ಕೋಣೆಯಲ್ಲಿ ಇರಿಸುವುದು ಜಾಗಕ್ಕೆ ಶುದ್ಧೀಕರಣ ಮತ್ತು ರಕ್ಷಣೆಯನ್ನು ತರುತ್ತದೆ. ಈ ಪವಿತ್ರ ನೀರು ನಕಾರಾತ್ಮಕ ಶಕ್ತಿಗಳನ್ನು ತಟಸ್ಥಗೊಳಿಸುತ್ತದೆ ಮತ್ತು ಪವಿತ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆಯಿದೆ. ಇದಲ್ಲದೆ ಪ್ರತಿದಿನ ದೇವರ ಕೋಣೆಯ ಸುತ್ತಲೂ ಈ ಪವಿತ್ರ ನೀರಿನ ಕೆಲವು ಹನಿಗಳನ್ನು ಚಿಮುಕಿಸುವುದು ಹೆಚ್ಚುವರಿ ರಕ್ಷಣೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆ ಎಂಬ ಪದ 2 ಪದಗಳಿಂದ ಬಂದಿದೆ. ಪೂ ಎಂದರೆ ಹೂಗಳು ಎಂದರ್ಥ. ಜ ಎಂದರೆ ಪಠಣ ಅಥವಾ ಜಪ ಎಂದರ್ಥ. ಈ ಪದವು ಹಿಂದೂ ಪೂಜೆಯಲ್ಲಿ ಹೂವುಗಳ ಮಹತ್ವವನ್ನು ಎತ್ತು ತೋರುತ್ತದೆ. ಹೂವುಗಳು ಶುದ್ಧತೆ, ಸೌಂದರ್ಯವನ್ನು ಸಾಕಾರಗೊಳಿಸುತ್ತದೆ. ಹೂವುಗಳನ್ನು ದೇವತೆಗಳಿಗೆ ಸೂಕ್ತವಾದ ಅರ್ಪಣೆಯಾಗಿ ಬಳಸಲಾಗುತ್ತದೆ.
ಪೂಜೆಯಲ್ಲಿ ಹೂವುಗಳನ್ನು ಬಳಸುವುದರಿಂದ ದೇವರು ಮತ್ತು ದೇವತೆಗಳು ಶೀಘ್ರದಲ್ಲೇ ಸಂತುಷ್ಟರಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗೂ ಪ್ರಶಾಂತ ವಾತಾವರಣವು ಸೃಷ್ಟಿಯಾಗುತ್ತದೆ. ಹೂವುಗಳ ಮಧುರವಾದ ಸುಗಂಧವು ದೈವಿಕತೆಯನ್ನು ಆಕರ್ಷಿಸುತ್ತದೆ. ಆದ್ದರಿಂದ ನಿಮ್ಮ ಪೂಜಾ ದೇವಾಲಯದಲ್ಲಿ ತಾಜಾ ಹೂವುಗಳನ್ನು ಇಡುವುದು ಮತ್ತು ಅವುಗಳನ್ನು ಪ್ರತಿದಿನ ದೇವರಿಗೆ ಅರ್ಪಿಸುವುದು ಅತ್ಯಗತ್ಯ. ಭಗವದ್ಗೀತೆ, ರಾಮಾಯಣ ಅಥವಾ ಇತರ ಪವಿತ್ರ ಗ್ರಂಥಗಳನ್ನು ದೇವರ ಕೋಣೆಯಲ್ಲಿ ಇರಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ವ್ಯಕ್ತಿಗೆ ಆಧ್ಯಾತ್ಮಿಕ ಮಹತ್ವ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ. ಇಂತಹ ಗ್ರಂಥಗಳನ್ನು ಓದುವ ಮೂಲಕ ಆಧ್ಯಾತ್ಮಿಕ ವಿಕಾಸವನ್ನು ಹೊಂದಬಹುದು. ಇನ್ನಷ್ಟು ಉಪಯುಕ್ತವಾದ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.